ಹೊಸ ವರ್ಷ ಸ್ವಾಗತಕ್ಕೆ ಇದೀಗ ರಾಜ್ಯ ಸಿದ್ಧವಾಗಿರುವಂತದ್ದು. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಭರ್ಜರಿ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಾದ್ಯಂತ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ಸ್ಟ್ರೀಟ್ ಮಿರಮಿರ ಮಿಂಚ್ತಾ ಇದ್ದಾವೆ. ಇಂದಿರಾನಗರ, ಕೋರಮಂಗಲವು ಜಗಮಗಗೊಳಿಸ್ತಾ ಇದೆ. ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿಕೊಂಡಿದೆ. ಹೊಸ ವರ್ಷಕ್ಕೆ 2026ಕ್ಕೆ ಸಮಯ ಬಂದೇ ಬಿಡ್ತು. ನೂತನ ವರ್ಷಾಚರಣೆಗೆ ಇದೀಗ ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ವೆಲ್ಕಮ್ ಅನ್ನ ಮಾಡೋದಕ್ಕೆ 2026 ಅನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದೆ ಇಡೀ ರಾಜ್ಯದ ಜನ. ಅದರಂತೆಯೇ ಬ್ರಿಗೇಡ್ ಆಗಿರ್ಬೋದು, ಚರ್ಚ್ಸ್ಟ್ರೀಟ್ ಆಗಿರ್ಬೋದು, ಏನು ಮೇನ್ ಪಾಯಿಂಟ್ಗಳಿದಾವೋ ಕೋರಮಂಗಲ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಒಂದು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡ್ಕೊಳ್ತಾ ಇದೆ ಪೊಲೀಸ್ ಸಿಬ್ಬಂದಿ. ಇನ್ನು ಅದ್ರ ಜೊತೆಗೆ ಒಂದು ಹೆಚ್ಚಿನ ಒಂದು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡ್ಕೊಳ್ತಾ ಇದೆ. ಇಂದಿರಾನಗರ, ಕೋರಮಂಗಲವು ಜಗಮಗಗೊಳಿಸ್ತಾ ಇದೆ, ಮಿರಿಮಿರಿ ಮಿಂಚ್ತಾ ಇದೆ. ಎಲ್ಲೆಡೆ ಕೂಡ ಮೇನ್ ಪಾಯಿಂಟ್ ನಾವು ಬೆಂಗಳೂರಲ್ಲಿ ಹೊಸ ವರ್ಷ ಅಂದ ತಕ್ಷಣ ಎಂಜಿ ರೋಡು, ಚರ್ಚ್ಸ್ಟ್ರೀಟ್, ಬ್ರಿಗೇಡ್ ರೋಡ್ ಮತ್ತೆ ಕೋರಮಂಗಲ ಇವೆಲ್ಲ ಏನು ಜಾಗಗಳಿದಾವೋ ಇಲ್ಲಿ ಪಾರ್ಟಿ ತುಂಬಾ ಜೋರಾಗಿನೇ ಇರುತ್ತೆ. ಹೊಸ ವರ್ಷ ಸ್ವಾಗತಕ್ಕೆ ಸಜ್ಜಾದ ಬೆಂಗಳೂರು ಸೆಲೆಬ್ರೇಷನ್ ಸಮಯದಲ್ಲಿ ಖಾಕಿ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿಕೊಳ್ತಾ ಇದೆ. ನ್ಯೂ ಇಯರ್ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಕೂಡ ಭಾಗಿಯಾಗ್ತಾರೆ. ಪಬ್, ರೆಸ್ಟೋರೆಂಟ್ನಲ್ಲಿ ಸೆಲೆಬ್ರೇಷನ್ಗೆ ಸಮಯ ಕೂಡ ನಿಗದಿ. ಮಧ್ಯರಾತ್ರಿ 1 ಗಂಟೆಗೆ ಎಲ್ಲ ಹೋಟೆಲ್ಗಳ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೆಲೆಬ್ರೇಷನ್ನಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ. ಮಹಿಳೆಯರ ಸಹಾಯಕ್ಕಾಗಿ ಹೆಲ್ಪ್ ಡೆಸ್ಕ್ ಸ್ಥಾಪನೆಯನ್ನ ಮಾಡಿದ್ದಾರೆ. ಹೋಟೆಲ್ ಡಿಸ್ಪ್ಲೇಗಳ ಮೇಲೂ ಕೂಡ ಹೆಚ್ಚಿನ ಒಂದು ನಿಗಾವನ್ನು ವಹಿಸ್ತಾ ಇದ್ದಾರೆ. ಎಲ್ಲೆಡೆ ಕೂಡ ಈಗ ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಒಂದು ಟೈಮನ್ನು ನಿಗದಿ ಮಾಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ಆಯ್ತಂದ್ರೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು. ಇನ್ನು ಮಹಿಳೆಯರಿಗೋಸ್ಕರ ಹೆಚ್ಚಿನ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಮಹಿಳೆಯರಿಗೋಸ್ಕರ ಕ್ಯಾಬ್ ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರಿಗೋಸ್ಕರ ಒಂದು ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇನ್ನು ಅದರಂತೆ ಎಲ್ಲೆಡೆ ಕೂಡ ಈಗ ಮಿರಿಮಿರಿ ಮಿಂಚ್ತಾ ಇರೋದು, ಎಲ್ಲರೂ ವೇಟಿಂಗಲ್ಲಿದ್ದಾರೆ. ಬೆಂಗಳೂರಿಗರು ಈಗ ವೇಟಿಂಗ್ ಮಾಡ್ತಾ ಇರುವಂಥದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ, ನ್ಯೂ ಇಯರನ್ನು ಸ್ವಾಗತಿಸೋಕೆ ಎಲ್ಲರೂ ಕೂಡ ಖುಷಿಯಾಗಿ ವೇಟ್ ಮಾಡ್ತಾ ಇದ್ದಾರೆ. CCTVಗಳು ಇದೆ, ಪೊಲೀಸರು ಕೂಡ ಇರ್ತಾರೆ. ಹುಷಾರಾಗಿರ್ಬೇಕು, ತೊಂದರೆ ಮಾಡೋರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಎಲ್ಲೆಂದರಲ್ಲಿ ಸೌಂಡ್ ಬಾಕ್ಸ್ ಬಳಕೆ ಮಾಡುವಂತಿಲ್ಲ. ಎಂಜಿ ರೋಡಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾ ಕಣ್ಣು. ಕೇಂದ್ರ ವಿಭಾಗದಲ್ಲೇ ಬರೋಬ್ಬರಿ 6,000 CCTVಯನ್ನ ಅಳವಡಿಸಲಾಗಿದೆ. ಮದ್ಯಪಾನ ಚಾಲನೆ ಮತ್ತು ವೇಲಿಂಗ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಚೆನ್ನಮ್ಮ ಪಡೆ ಸೇರಿ ವಿಶೇಷ ಪೊಲೀಸ್ ಪಡೆ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ನಿಗಾ ವಹಿಸಲು ವಾಚ್ ಟವರ್ಗಳ ಅಳವಡಿಕೆ ಕೂಡ. ಎಂಜಿ ರೋಡ್ ಸೇರಿ ಹಲವೆಡೆ AI ಕ್ಯಾಮೆರಾ ಕಣ್ಣು ಕೂಡ. ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ DL ಕ್ಯಾನ್ಸಲ್ಗೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆ. ಹೊಸ ವರ್ಷಾಚರಣೆಗೆ ಹಲವೆಡೆ ಸಂಚಾರ ನಿರ್ಬಂಧವನ್ನ ಹೇರಲಾಗಿದೆ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಸಿಸಿಟಿವಿಯನ್ನು ನಿಯೋಜನೆ ಮಾಡುವಂಥದ್ದು. ಇನ್ನು ಅದ್ರ ಜೊತೆಗೆ 360 ಡಿಗ್ರಿ ಕ್ಯಾಮ್ರಾಗಳನ್ನು ಅಲ್ಲಿ ಹಾಕುವಂಥದ್ದು, AI ಕ್ಯಾಮ್ರಾಗಳನ್ನು ಹಾಕುವಂಥದ್ದು. ಇನ್ನು ಎಲ್ಲೆಡೆ ಕೂಡ CCTV ಫುಟೇಜ್ ಅಂದರೆ CCTVಗಳನ್ನು ಅಳವಡಿಕೆ ಮಾಡುವಂಥದ್ದು. ಈ ಎಲ್ಲ ಕಾರ್ಯವನ್ನು ಈಗ ಪೊಲೀಸರು ಇದ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾವನ್ನು ವಹಿಸಿಕೊಂಡು ಎಲ್ಲೆಡೆ ಕೂಡ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಇನ್ನು ಮಹಿಳೆಯರಿಗೋಸ್ಕರ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಈಗ ಎಲ್ಲೆಡೆ ಕೂಡ ಬೆಂಗಳೂರಲ್ಲಿ ಹೊಸ ವರ್ಷದ ಆಚರಣೆಗೆ ಒಂದು ಮೇನ್ ಪಾಯಿಂಟ್ಗಳು ಮಿರಿಮಿರಿ ಮಿಂಚ್ತಾ ಇರುವಂಥದ್ದು. ಏನೆಲ್ಲ ಒಂದು ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ, ಭದ್ರತೆ ಎಲ್ಲ ಯಾವ ರೀತಿಯಾಗಿ ರೂಪಿಸ್ಕೊಂಡಿದ್ದಾರೆ ಅರುಣ್? ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ. ಈಗಾಗಲೇ ಏನು ಮೇನ್ ಪಾಯಿಂಟ್ ಕೋರಮಂಗಲ, ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ಸ್ಟ್ರೀಟ್ ಇವೆಲ್ಲ ಏನಿದಾವೆ ಇಲ್ಲಿ ಈಗ ಟೈಮ್ ಆಯಿತು ಅಂದರೆ ಎಲ್ಲವೂ ಕೂಡ ಸೌಂಡ್ ಬಾಕ್ಸ್ಗಳು ಎಲ್ಲೆಡೆ ಕೂಡ ಅಲ್ಲಿ ಅಳವಡಿಕೆ ಮಾಡುವಂತಿಲ್ಲ. ಹಾಗಾಗಿ CCTV ಫುಟೇಜ್ಗಳನ್ನು ಎಲ್ಲೆಡೆ ಕೂಡ ಅಳವಡಿಕೆ ಮಾಡಿದ್ದಾರೆ. ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಇನ್ನು ಮಹಿಳೆಯರಿಗೂ ಕೂಡ
ಹೆಚ್ಚಿನ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. CCTV 360 ಡಿಗ್ರಿ ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದರೆ ಏನಾದರೂ ಒಂದು ಹೆಚ್ಚಿನ ಒಂದು ಅಹಿತಕರ ಘಟನೆಗಳು ನಡೆದು ಅಂತ ಅಂದರೆ ನಾವು ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿ ಮುಂದಾಗಿರುವಂಥದ್ದು. ಹೀಗಾಗಿ ಎಲ್ಲೆಡೆ ಕೂಡ ಮಹಿಳೆಯರಿಗೋಸ್ಕರ ಅಥವಾ ಎಲ್ರಿಗೋಸ್ಕರ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡು ಎಲ್ಲರ ಒಂದು ಸೇಫ್ಟಿಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಕಾಪಾಡಿಕೊಳ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ಈ ಬಗ್ಗೆ ಮಾತನಾಡೋದಕ್ಕೆ ಅರುಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿಗರು ವೇಟಿಂಗ್ ಅಂದರೆ 2026ನ ಸ್ವಾಗತ ಮಾಡ್ಕೋದಕ್ಕೆ ವೇಟಿಂಗ್ ಮಾಡ್ತಾ ಇರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಖಂಡಿತ ವನಿತಾ, ಏನಂದ್ರೆ 2026ರ ಸ್ವಾಗತಕ್ಕೆ ಇನ್ನೇನು ಕೇವಲ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಹಾಟ್ಸ್ಪಾಟ್ ಆದಂತಹ ಒಂದು MG ರಸ್ತೆ ಇರ್ಬೋದು, ಮತ್ತೆ ಬ್ರಿಗೇಡ್ ರಸ್ತೆ ಇರ್ಬೋದು, ಮತ್ತೆ ಚರ್ಚ್ ಸ್ಟ್ರೀಟ್, ಇಲ್ಲೂ ಸಹ ಪ್ರತಿ ವರ್ಷದಂತೆ ಸಹ ಈ ವರ್ಷನೂ ಸಹ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಹೆಚ್ಚಾಗಿ ಜನರು ಏನು ಈ ಒಂದು ಪ್ರದೇಶದಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡಕ್ಕೆ ಜನರು ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರು ಬೆಂಗಳೂರಿನಾದ್ಯಂತ ನಿಯೋಜನೆ ಮಾಡಿರುವಂತದ್ದು. ಈ ಒಂದು ಕೇಂದ್ರ ವಿಭಾಗ ಏನು ಬರುತ್ತೆ, ಈ ಒಂದು MG ರಸ್ತೆ ಇರ್ಬೋದು, ಮತ್ತೆ ಚರ್ಚ್ ಸ್ಟ್ರೀಟ್ ಇರ್ಬೋದು, ಮತ್ತೆ ಬ್ರಿಗೇಡ್ ರಸ್ತೆ, ಇಲ್ಲೂ ಸಹ ಹೆಚ್ಚಿನ ನಿಗಾವನ್ನ ವಹಿಸಿರುವಂತದ್ದು ನೀವು ನೋಡ್ತಾ ಇರಬಹುದು. ಎಲ್ಲ ಹೈ ಡೆಫಿನಿಷನ್ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ಅದ್ರ ಜೊತೆಗೆ ಏನಂದ್ರೆ ಏನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ ಏನಿರುತ್ತೆ, ಸೊ ಅದು ಸಹ ಒಂದು ಇಲ್ಲಿ ಫಿಕ್ಸ್ ಮಾಡಿರುವಂತದ್ದು. ಅಂದ್ರೆ ಯಾರಾದ್ರೂ ಅಪರಾಧ ಇಲ್ಲದ ಹಿನ್ನೆಲೆ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಅವರ ಬಳಿ ಪೊಲೀಸರ ಬಳಿ ಈಗಾಗಲೇ ಡೇಟಾ ಇರುತ್ತೆ, ಅಂತವರ ಒಂದು ಮಾಹಿತಿಗಳನ್ನ ಸಹ ಪಡೆದುಕೊಳ್ತಾರೆ. ಸೊ ಮತ್ತೆ ಒಟ್ಟು ಇಲ್ಲಿ ಒಂದು ವಿಭಾಗದಲ್ಲಿ ಒಂದು 6,000ಕ್ಕೂ ಹೆಚ್ಚು ಪೊಲೀಸ್ ಅಂದ್ರೆ ಜೊತೆಗೆ CCTV ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಮತ್ತೆ ಈ ಒಂದು ಬ್ರಿಗೇಡ್ ರಸ್ತೆ ಎಂಟ್ರೆನ್ಸ್ ಏನಿದೆ, ಸೊ ಈ ಒಂದು ಎಂಟ್ರೆನ್ಸ್ ನಲ್ಲಿ ನೀವು ನೋಡ್ತಾ ಇರಬಹುದು ಪ್ರತ್ಯೇಕವಾದಂತಹ ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರು ಮತ್ತೆ ಕುಟುಂಬಸ್ಥರು ಹೋಗೋಕೆ ಒಂದು ಪಾತವ್ಯವನ್ನ ಮಾಡಿರುವಂತದ್ದು, ಮತ್ತೆ ಪುರುಷರು ಹೋಗೋಕೆ ಒಂದು ಫುಟ್ಪಾತ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಈ ಒಂದು ರಸ್ತೆಯ ಮಧ್ಯಭಾಗ ಏನಿದೆ, ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಏನು ಯುವಕರು ಯಾರಾದ್ರೂ ಫ್ರೆಂಡ್ಸ್ ಜೊತೆ ಬರ್ತಾರೆ, ಸೊ ಅವರು ಓಡಾಡಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮತ್ತೆ ಅದೇ ರೀತಿ ನನ್ನ ಲೆಫ್ಟ್ ಸೈಡ್ ಅಲ್ಲೂ ಸಹ ಅದೇ ರೀತಿಯ ವ್ಯವಸ್ಥೆಯನ್ನ ಮಾಡಿ ಪೊಲೀಸರು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಈಗಾಗಲೇ ಪ್ರತಿ ಒಂದು ಡಿವಿಷನ್ ಅಲ್ಲೂ ಸಹ ಪೊಲೀಸರು ಹೋಗ್ಬಿಟ್ಟು ಈ ಒಂದು ಭದ್ರತೆ ಬಗ್ಗೆ ಒಂದು ಪರಿಶೀಲನೆ ಮಾಡಿರುವಂತದ್ದು. ಮತ್ತೆ ಬೆಂಗಳೂರಿನ ಒಂದು ಚರ್ಚ್ ಸ್ಟ್ರೀಟ್ ಏನ್ ಬರುತ್ತೆ, ಆ ಒಂದು ಚರ್ಚ್ ಸ್ಟ್ರೀಟ್ ನಲ್ಲಿ ಸಹ ಒಂದು ಪ್ರತ್ಯೇಕವಾದ ಮಿನಿ ಕಮಾಂಡ್ ಸೆಂಟರ್ ಅನ್ನ ಅಲ್ಲಿ ನಿಯೋಜನೆ ಮಾಡಿರುವಂತ. ಅಂದ್ರೆ ಈ 6,000 ಕ್ಯಾಮ್ರಾಗಳು ಏನು ಬರುತ್ತೆ, ಆ ಒಂದು 6,000 ಕ್ಯಾಮ್ರಾಗಳನ್ನ ಮಾನಿಟರ್ ಮಾಡಕ್ಕೆ ಒಂದು ಕಮಿಷನರ್ ಆಫೀಸಲ್ಲಿ ಒಂದು ವ್ಯವಸ್ಥೆ ಇದ್ರೆ, ಅದ್ರ ಜೊತೆಗೆ ಮಿನಿ ಕಮಾಂಡ್ ಸೆಂಟರ್ ಅಂತ ಏನಿರುತ್ತೆ, ಸೊ ಅದನ್ನು ಸಹ ಸೆಟ್ ಅಪ್ ಮಾಡ್ಕೊಂಡಿರುವಂತ ನೀವು ನೋಡ್ತಾ ಇರಬಹುದು. ನಾನು ಇದೀಗ ಒಂದು ಚರ್ಚ್ ಸ್ಟ್ರೀಟ್ ಏನಿದೆ, ಆ ಚರ್ಚ್ ಸ್ಟ್ರೀಟ್ ಭಾಗಕ್ಕೆ ಬರ್ತಾ ಇದ್ದೀನಿ. ಅಲ್ಲೂ ಸಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಹೆಚ್ಚಾಗಿ ಪಬ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಇರುವಂತದ್ದು. ಇಲ್ಲಿ ಕುಟುಂಬಸ್ಥರ ಜೊತೆ ಬಂದು ನ್ಯೂ ಇಯರ್ ಅನ್ನ ಎಂಜಾಯ್ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತಾನೆ ಎಲ್ಲಾನು ಸಹ ಬರ್ತಾರೆ. ಎಲ್ಲರೂ ಬಂದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ರಾತ್ರಿ ಒಂದು 6 ಗಂಟೆ ಮತ್ತೆ 8 ಗಂಟೆ ನಂತರ ಏನು ಈ ಒಂದು ಚರ್ಚ್ ಸ್ಟ್ರೀಟ್ ಏನಿರುತ್ತೆ, ಇದು ಒಂದು ಕ್ಲೋಸ್ ಆಗುವಂತದ್ದು. ಅದಾದ ನಂತರ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿಯಂತ ಒಂದು ವೆಹಿಕಲ್ ಮೂವ್ಮೆಂಟ್ಸ್ಗೆ ಯಾವುದೇ ರೀತಿಯಂತ ವ್ಯವಸ್ಥೆಯನ್ನ ಸದ್ಯಕ್ಕೆ ಅಂದ್ರೆ 6 ಗಂಟೆ ನಂತರ ಇಲ್ಲಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈಗಾಗಲೇ ಚರ್ಚ್ ಸ್ಟ್ರೀಟ್ ನಲ್ಲಿ ಎಲ್ಲಾ ರೀತಿಯ ಜನರು ಸಹ ಬಂದು ಒಂದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಈ ರೀತಿ ಒಂದು ನ್ಯೂ ಇಯರ್ ಏನಿದೆ ಸೆಲೆಬ್ರೇಷನ್ ಏನಿದೆ ಅದನ್ನ ಕಣ್ತುಂಬಿಕೊಂಡು ಹೋಗೋಕೆ ಬರ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಯಾವುದೇ ರೀತಿಯಂತ ಒಂದು ಅಹಿತಕರ ಘಟನೆಗಳು ನಡೆಯಬಾರದು. ಯಾರೇ ಅನುಚಿತ ವರ್ತನೆ ಮಾಡಿದ್ರೆ ಅಂತವ್ರ ವಿರುದ್ಧ ಪೊಲೀಸರು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸಹ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.